ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಸರ್, ಈಗ ನಾವು ಪ್ರಮುಖವಾದ ಇನ್ನೊಂದು ಕೀಟದ ಗುಂಪು ಹತ್ತಿ ಮೇಲೆ ಅಂದರೆ ಕಾಂಡಕೊರಕ ಅಂತ ಹೇಳ್ಬೋದು. ಕಾಂಡಕೊರಕದ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಈಗ ಕಾಂಡಕೊರಕನೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಭಾಳ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಮೊದಲಷ್ಟು ಕಾಂಡಕೊರಕದ ಬಾಧೆ ಇರಲಿಲ್ಲ. ಈಗ ಒಂದಷ್ಟು ಹಲವಾರು ತಳಿಗಳು ಏನು ಮಾರ್ಕೆಟ್ನೊಳಗೆ ಏನು ಬಂದಾವೆ, ಆ ಹಬ್ಬಿಡ್ ತಳಿಗಳು ಕಾಂಡಗಳು ಭಾಳ ಮೃದುವಾಗಿರೋದ್ರಿಂದ ಈ ಕಾಂಡಕೊರಕದ ಬಾಧೆ ಭಾಳ ಹೆಚ್ಚಾಗಿ ಬರ್ತದೆ. ಆಮೇಲೆ ಒಂದು ವಿಶೇಷ ಏನಪ್ಪ ಅಂತಂತಂದರೆ, ಈಗ ಯಾವ ವರ್ಷ ಮಳೆಗಾಲ ಜಾಸ್ತಿ ಆಗ್ತದೆ ಆ ವರ್ಷ ಈ ಕಾಂಡಕೊರಕದ ಬಾಧೆ ಭಾಳ ಹೆಚ್ಚಿನ ಪ್ರಮಾಣದ ಕಂಡು ಬರ್ತದೆ. ಬಹುತೇಕ ಮೃದುತ್ವ ಜಾಸ್ತಿ ಆಗ್ತದೇನೋ ಅಂತ ಅನಿಸುತ್ತೆ. ಕಾಂಡಕೊರಕ ಸೈಕ್ಯುಲೆನ್ಸಿ ಜಾಸ್ತಿ ಆಗ್ತದೆ ಕಾಂಡದ್ದು. ಸೊ ಆಮೇಲೆ ಇನ್ನೊಂದು, ಈಗ ನಾವು ನಮ್ಮ ಸ್ಟಡಿ ಮುಖಾಂತರನೂ ನಮಗೆ ಒಂದು ಗಮನಕ್ಕೆ ಬಂದದ್ದು ಅಂತಂದ್ರೇನು, ಈಗ ಲೋ ರೇನ್ಫಾಲ್ ಅಂತಂದರೆ ಈಗ ಜೂನ್ ನಂಬರ್ 2 ಅಥವಾ 3 ಅಲ್ಲಿ ಕಾಂಡಕೊರಕದ ಬಾಧೆ ಕಡಿಮೆ. ಆಮೇಲೆ ಜೂನ್ ನಂಬರ್ 8 ಕಾಂಡಕೊರಕದ ಬಾಧೆ ಮೊಡ್ರೇಟ್ ಅನ್ನೋಕ್ಕಿಂತ ಇನ್ನೊಂದು ಸ್ವಲ್ಪ ಹೆಚ್ಚಿನ ಪ್ರಮಾಣದ. ಆಮೇಲೆ ಜೂನ್ ನಂಬರ್ 9 ಈಗಿನ ಹೈ ರೇನ್ಫಾಲ್ ಇಕೋಸಿಸ್ಟಮ್ ಏನತ್ತೋ, ಈಗ ನಾವೆಲ್ಲ ಕಾರವಾರ ಜಿಲ್ಲಾ ಅದರೊಳಗೆ ಹಳೆಯಾಲ್ ಭಾಗ ಅಥವಾ ನಮ್ಮದು ಈಗ ಖಾನಾಪುರು, ಆಮೇಲೆ ಇನ್ನೊಂದು ಕಲಗಟ್ಟಿ ಏರಿಯಾದೊಳಗೆ ಇಲ್ಲಿ ಮಳೆಗಾಲ ಜಾಸ್ತಿ ಬೀಳುವಂಥ ಪ್ರದೇಶ, ಅಲ್ಲಿ ಏನು ಹತ್ತಿ ಬೆಳೀತಾರೆ, ಅಲ್ಲೇ ಈ ಕಾಂಡಕೊರಕದ ಬಾಧೆ ನೇರವಾಗಿ ಮಳೆ ಪ್ರಮಾಣಕ್ಕೂ ಈ ಕಾಂಡಕೊರಕ. ಹೌದೌದು. ವಿವಿಲ್ಸು, ಈಗ ಇನ್ನೊಂದು ವಿವಿಲ್, ಈಗ ಆ್ಯಶ್ ವಿವಿಲ್ ಅಂತಲೂ ಕೂಡ ಒಂದು ಬರ್ತದೆ. ಆ್ಯಶ್ ವಿವಿಲನ್ನು ಕೂಡ ಯಾವ ವರ್ಷ ಮಳೆಗಾಲ ಜಾಸ್ತಿ ಆಗ್ತದೆ ಆ ಎಲೆಗಳ ಅಂಚುಗಳನ್ನು ತಿಂತದೆ ಅದು. ಆ್ಯಶ್ ವಿವಿಲ್ ಅದು ಆ್ಯಶ್ ಕಲರ್ ಅಂದರೆ ಬೂದಿ ಕಲರ್ನ ಇರ್ತದೆ. ಕಪ್ ಡಾಟ್ ಇರ್ತದೆ. ಅದು ಕೂಡ ಏನು ಆಗ್ತದೆ ಅಂತಂದರೆ ಈ ಹತ್ತಿ ಎಲೆಗಳ ಅಂಚುಗಳನ್ನು ಈ ಜಿಗ್ಜಾಗ್ ಮ್ಯಾನರ್ದೊಳಗೆ ತಿಂತದೆ. ಅದು ಮಳೆಗಾಲ ಜಾಸ್ತಿ ಇದೆ. ಅದೇ ಥರ ಇದು ಕೂಡ ಕಾಂಡಕೊರಕದ ಬಾಧೆ ಹೆಚ್ಚಿನ ಪ್ರಮಾಣದಲ್ಲಿ. ನ್ಯಾಚುರಲಿ ಸರ್, ಈಗ ತುದಿ ಟೊಂಗೆ ಕಾಂಡದೊಳಗೆ ಮಾತ್ರ ಹೋಗ್ತದೋ ಮೇನ್ ಕಾಂಡದೊಳಗೆ ಸೇರ್ಕೋತದೆ? ಇದು ನಾವು ಹತ್ತಿ ಬಿತ್ತನೆಯಾದ ಸುಮಾರು 25ರಿಂದ 30 ದಿವಸಗಳ ಕಾಲಾವಧಿ ನಂತರ ಇದರ ಬಾಧೆ ಪ್ರಾರಂಭ ಆಗ್ತದೆ. ಬಾಟಮ್ದಿಂದ ಇದು ಈಗ ಚೂಪು ಮೋತಿ ಹುಳ ಅಂತ ನಾವು ಇದಕ್ಕೆ ಕನ್ನಡದೊಳಗತ್ತೀವಿ. ಆ ಚೂಪು ಮೋತಿ ಏನು ಸ್ನೌಟ್ ಅದೆಲ್ಲ ಆ ಕಾಂಡವನ್ನು ಕೆರೆದು ಅಲ್ಲಿ ತತ್ತಿ ಇಡ್ತದೆ. ಆ ತತ್ತಿ ಇಡತಕ್ಕಂಥವು ಏನು ಮರಿ ತೆಗೆಸಿದಾಗ ಒಂದು 4-5-6 ದಿವಸ ನಂತರ ಏನು ಮರಿ ಹೊರಗೆ ಬರ್ತವೆ, ಆ ಮರಿಗಳು ಈ ಕಾಂಡವನ್ನು ಕೊರೆದು ಆಮೇಲೆ ಒಳಗಿನ ಕಾಂಡವನ್ನು ಪ್ರವೇಶಿಸಿ ಒಳಗಿನ ತಿರುಳನ್ನು ತಿಂದು ಹಾಕ್ತವೆ. ಪ್ರಾರಂಭಿಕ ಹಂತದಲ್ಲಿ ಇದರ ಬಾಧೆ ಗೊತ್ತಾಗೋದಿಲ್ಲ. ಯಾಕಂತಂದ್ರೆ ಕಾಂಡವನ್ನು ಒಳಗಿನ ತಿರುಳನ್ನು ತಿನ್ನುವುದರಿಂದ ಕಾಂಡ ಟೊಳ್ಳಾಗ್ತದೆ. ಮುಂದೆ ಹತ್ತಿ ಬೆಳವಣಿಗೆ ಆದಂತೆ ಯಾವಾಗ ಕಾಯಿಗಳು ಬಿಟ್ಟ ನಂತರ ಕಾಯಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಏನೋ ಒಂದು ಭಾರ ಆಗ್ತವೆ, ಆವಾಗ ಗಿಡ ಅದನ್ನು ಭಾರವನ್ನು ತಡ್ಕೊಳಕ್ಕಾಗೋದಿಲ್ಲ. ಆವಾಗ ಕಾಂಡ ಟೊಳ್ಳಿರೋದ್ರಿಂದ ಮುರ್ಕೊಂಡು ಬೀಳ್ತದೆ. ಓಕೆ, ಈ ಕಾಂಡಕೊರಕ ಸರ್ ಅಲ್ಲಿ ತಿಂದಿದ್ದು ಹಂಗೆ ಮೇಲೆ ಹೋಗ್ತದೆ, ಮೇಲೇನು ಹೋಗ್ತದೆ, ಮೇಲೇನು ಹೋಗ್ತದೆ. ಯಾಕಂದ್ರೆ ಪ್ರಾರಂಭಿಕ ಹಂತದಲ್ಲಿ ಗಿಡದ ಬೆಳವಣಿಗೆ ಮೇಲೂ ತೊಂದರೆ ಆಗ್ಬೋದು. ಇಲ್ಲ, ಬೆಳವಣಿಗೆ ಮ್ಯಾಗ ಏನು ತೊಂದರೆ ಮಾಡೋದು ಇಲ್ಲ, ತೊಂದರೆ ಆಗೋದಿಲ್ಲ. ಗಿಡಗಳ ಇದ್ರ ಬಾಧೆ ಅದಕ್ಕೆ ಗೊತ್ತಾಗೋದೇ ಇಲ್ಲ. ಬೆಳವಣಿಗೆ ಏನು ಬೆಳವಣಿಗೆ ಆಗ್ತಾ ಇರ್ತದೆ. ಇದು ಹೂವು ಮೊಗ್ಗು ಕಾಯಿಗಳಿಗೆ ಯಾವುದೇ ರೀತಿಯಿಂದ ಇದ್ರ ಬೆಳವಣಿಗೆ ಏನು ಕುಂಠಿತ ಅವುಳೋದಿಲ್ಲ. ಆದ್ರೆ ಯಾವಾಗ ತಿರುಳನ್ನು ಮಾತ್ರ ಟೊಳ್ಳಾಗ್ತದೆ, ಮೇನ್ ಕಾಂಡ ಏನಾದರೆ ಟೊಳ್ಳಾಗ್ತದೆ. ಈ ಟೊಳ್ಳಾಗೋದ್ರಿಂದ ಹತ್ತಿ ಕಾಯಿಗಳ ಭಾರ ಯಾವಾಗ ಹೆಚ್ಚಾಗ್ತದೆ ಆವಾಗ ಗಿಡ ಅಥವಾ ಟಂಗಿ ಮುರ್ಕೊಂಡು ಬೀಳ್ತದೆ. ಇದು ನಮಗೆ ಒಂದೊಂದು ತಳಿಗಳ ಮೇಲೆ, ಈಗ ನಾವು ಹೈಬ್ರಿಡ್ ತಳಿಗಳ ಮೇಲೆ ನಾವು ಮಾರ್ಕೆಟ್ನಾಗ ಒಂದಷ್ಟು ನೋಡ್ತೇವಲ್ಲ, ಸುಮಾರು 80ರಿಂದ 90% ಇದ್ರ ಬಾಧೆ ಅಷ್ಟೊಂದು ಪ್ರಮಾಣದೊಳಗೆ ಬರ್ತದೆ. ಭಾಳ ಒಂದು 90% ಹೌದು. ಒಂದಷ್ಟು ಗಿಡ ಮುರಿತಾವೆ, ಒಂದಷ್ಟು ಗಿಡ ಮುರಿದಿಲ್ಲ. ಬಟ್ ನೀವು ಗಿಡ ಸೀಳ್ ನೋಡಿದಾಗ ಈ ಒಳಗೆಲ್ಲ ಈ ಕಾಂಡದೊಳಗೆ ತುಂಬ ಸುಮಾರು ಒಂದು 7-8 ಇವು ಗ್ರಬ್ಸ್ ಅಂತೀವಿ ನಾವು, ಅವು ಸಿಗ್ತವೆ. ಓಕೆ, ಕಾಂಡಕೊರಕ ಗ್ರಬ್ ಅದು ಬಿಟ್ಲಾಗ್ತದೆ, ಅದು ಬಿಟ್ಲಾಗ್ತದೆ. ಇದು ಲಾರ್ವಾ ಅಲ್ಲ, ಗ್ರಬ್. ಸೊ ಇನ್ನೊಂದು ಸರ್ ಮಹತ್ವದ್ದು ಅಂದರೆ ಮಿರಿಡ್ ತಿಗಣೆ ಅಂತ ಹೇಳ್ಬೋದಾ? ಹೌದು. ಈಗ ನಾವು ಇಲ್ಲಿವರೆಗೂ
ಏನು ಮಾತಾಡಿದಂಥ ರಸ ಹೀರು ಕೀಟಗಳು ಮತ್ತು ಅವತ್ತುಗಳ ಬಾಧೆ ಏನು ಮಾತಾಡಿದೀವಲ್ಲ, ಇವು ಎಲೆಗಳನ್ನು ಬಾಧಿಸುವಂಥ ಕೀಟಗಳು. ಆದರೆ ಈ ಮಿರಿಡ್ ತಿಗಣೆ ಇದು ಕೂಡ ಇದು ಮಿರಿಡ್ ತಿಗಣೆ ಇದು ಕೂಡ ರಸ ಇರುವಂಥ ಕೀಟನೇ. ಇದು ಕೂಡ ರಸ ಇರುವಂಥ ಕೀಟ. ಅದನ್ನು ಕೂಡ ಇದು ಮುಖ್ಯವಾಗಿ ರಸ ಇರುವಂಥದ್ದು ನೀವು ಈಗ ಸ್ಕ್ವೇರ್ಸ್ ಅಂದರೆ ಉರುಳು ಅಂತ ಏನಂತಿರಲ್ಲ, ಮೊಗ್ಗು, ಆಮೇಲೆ ಬೆಳವಣಿಗೆ ಹೊಂದಿರತಕ್ಕಂಥ ಕಾಯಿ, ಇವುಗಳನ್ನ ಮೇಲೆ ಇದ್ದುಕೊಂಡು ಈ ಪ್ರೌಢಾವಸ್ಥೆಯಲ್ಲಿರುವಂಥ ತೆಗಣಿ ಮತ್ತು ಮರಿ ತೆಗಣಿಗಳು ಇವು ರಸ ಹೀರುವನ್ನು ಹೀರ್ತವೆ. ಈಗ ಎಲೆ ಮೇಲೆ ತಿನ್ನೋವಲ್ಲ ಅಂತ ಸ್ಕ್ವೇರ್ಸ್ ಮೇಲೆ ಏನು ಇದೇನಂತಲ್ಲ, ಸ್ಕ್ವೇರ್ಸ್ ಅಂದ್ರೆ ಮೊಗ್ಗು ಆಗುವಂತಕ್ಕಿಂತ ಪ್ರಾರಂಭಿಕ. ಅಲ್ಲಿ ರಸ ಇರೋದ್ರೆ ಏನಾಗ್ತಾವೆ, ಎಲ್ಲ ಅವು ಸ್ಕ್ವೇರ್ಸ್ ಎಲ್ಲ ಉದುರು ಹೋಗಿಬಿಡ್ತವೆ. ಸೊ ಸ್ಕ್ವೇರ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಉದುರಿಂದ ಸಹಜವಾಗಿ ಕಾಯಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ಅದು ಇಳುವರಿ ಮೇಲೆ ನೇರವಾದಂಥ ಒಂದು ಪರಿಣಾಮವನ್ನು ಬೀರ್ತದೆ. ನಂತರ ಬೆಳವಣಿಗೆ ಹೊಂದಿರತಕ್ಕಂಥ ಕಾಯಿಗಳ ಮೇಲೇನೂ ಇವು ರಸ ಹೀರೋದ್ರಿಂದ ಅಂಥ ಕಾಯಿಗಳು ಕಂಟಿನ್ಯೂ ಆಗ್ತದೆ. ಈಗ ಬೆಳವಣಿಗೆ ಹೊಂದಿರತಕ್ಕಂಥ ಕಾಯಿಗಳ ಮೇಲೆ ರಸ ಹೀರುವುದರಿಂದ ಅಂಥ ಕಾಯಿಗಳು ಈ ಗಿಣಿ ಮೂಗಿನ ಆಕಾರ, ಪ್ಯಾರಟ್ ಬೀಕಿಂಗ್ ಅಂತೀವಿ ನಾವು, ಆ ಥರ ಅದು ಆಕಾರವನ್ನು ಹೊಂದ್ತದೆ. ಅದು ಪ್ಯಾರಟ್ ಬೀಕಿಂಗ್ ಅಂದರೆ ಈ ಗಿಣಿ ಮೂಗು ಯಾವ ಥರ ಶೇಪ್ ಇರ್ತದೆ ಆ ಥರ ಈ ಕಾಯಿಗಳು ಆಗ್ತವೆ. ಮುಂದೆ ಅಂಥ ಕಾಯಿಗಳು ಬಲಿತು ಏನು ಯಾವಾಗ ಹೊಡಿತವೆ ಅವು ಈರುಕಾಯಿ ಹೊಡಿತವೆ ಮತ್ತು ಹತ್ತಿ ಗುಣಮಟ್ಟ ಕೂಡ ಭಾಳ ಕಳಪೆ ಆಗಿರ್ತದೆ. ನಂತರ ಈಗ ಇನ್ನೊಂದು ಈಗ ಈಗ ಬೆಂಕಿ ಹುಳು ಅಥವಾ ಇದು ಇನ್ನೊಂದು ಮಿಡ್ಜ್ ಅಂತ ನಾವು ಒಂದು ಅಂತೀವಿ. ಇದು ಕೂಡ ಈ ಹತ್ತಿ ಈ ಮೊಗ್ಗಿನ ಮೇಲೆ ಇದ್ದುಕೊಂಡು ಈ ಒಂದು ಅಂಡನಾಳದಿಂದ ಮೊಗ್ಗಿನ ಒಳಗೆ ತನ್ನ ಅಂಡನಾಳನ್ನು ಸೇರಿಸಿ ತತ್ತಿ ಹಾಕಿ ಅದು ಮುಂದೆ ಒಂದು 2-3 ದಿವಸದ ನಂತರ ಏನು ತತ್ತಿಗಳು ಮರಿ ಹೊಡೆದು ಏನು ಮ್ಯಾಗಟ್ಸ್ ಅಂತ ನಾವು ಇಂಗ್ಲೀಷ್ನಾಗ ಅಂತೀವಿ, ಅವು ಕೂಡ ಮ್ಯಾಗಟ್ಸು ಈ ಮೊಗ್ಗದಿಂದ ಒಳಗಿನ ತಿರುಳನ್ನೆಲ್ಲ ತಿನ್ನೋದ್ರಿಂದ ಈ ಮೊಗ್ಗುಗಳು ತಿರುಚಿ ಮುಂದೆ ಒಣಗಿ ಹೋಗ್ತವೆ. ಅಂಥ ಏನೋ ಮೊಗ್ಗುಗಳು ಕಾಯಿಗಟ್ಟೋದಿಲ್ಲ. ಸೊ ಅಲ್ಲೇ ಮೊಗ್ಗು ತಿರುಚಿ ಅಲ್ಲೇ ಒಣಗಿ ಹೋಗಿಬಿಡ್ತದೆ. ಸೊ ಇದರಿಂದ ಕೂಡ ಕಾಯಿಗಳ ಸಂಖ್ಯೆ ಪ್ರಮಾಣ ಕಡಿಮೆ ಆಗಿ ಇಳುವರಿ ಕುಂಠಿತ ಆಗ್ತದೆ. ಸೊ ಇದರದ್ದು ಲೈಫ್ ಸೈಕಲ್ ಭಾಳ ಕಡಿಮೆ, ಸುಮಾರು 8-10 ದಿವಸದೊಳಗೆ ಒಂದು ಜನ್ರೇಷನ್ ಮುಗಿಸ್ಬಿಡ್ತದೆ. ಸೊ ಸುಮಾರು ಜನ್ರೇಷನ್ನು ಈ ಹತ್ತಿ ಸೀಸನ್ದೊಳಗೆ ಇದು ಹೊಂದ್ತದೆ. ಸೊ ನನ್ನ ಒಂದು ಅಂದಾಜಿನ ಪ್ರಕಾರ ಒಂದು 8-10 ಜನ್ರೇಷನ್ ಒಂದು ಹತ್ತಿ ಹಳೆವುದಲ್ಲಿ ಭಾಳ ಫಾಸ್ಟ್ ಮಲ್ಟಿಪ್ಲಿಕೇಶನ್. ಇದು ನೊಣದ ಜಾತಿಗೆ ಸೇರಿದಂಥ ಒಂದು ಹುಳ. ಇದು ಪ್ರೌಢಾವಸ್ಥೆಯಲ್ಲಿದ್ದಾಗ ಇದು ಕಡು ಕೆಂಪು ಕಲರ್. ಇದು ಈ ಮುಂಜಾನೆ ಟೈಮ್ದೊಳಗೆ ನೀವು ಹತ್ತಿ ಬೆಳೆ ಇದರೊಳಗೆ ಹೋದ್ರೆ ಹತ್ತಿ ಮೊಗ್ಗುಗಳ ಮೇಲೆ ಕೂತ್ಕೊಂಡು ತನ್ನ ಅಂಡನಾಳವನ್ನು ಆ ಮೊಗ್ಗುಗಳ ಸೇರಿಸಿ ತತ್ತಿ ಹಾಕ್ತಿರ್ತದೆ. ಸೊ ಅವಾಗ ನೀವು ಏನು ಹತ್ತಿಗಳ ಸ್ವಲ್ಪ ಅದನ್ನು ಅಲಗಾಡಿಸಿದ್ರೆ ಇವು ಬುರ್ರ ಅಂತೇಳಿ, ಯಾಕಂದ್ರೆ ನೊಣ ಜಾತಿಗೆ ಸೇರಿದಂಥ ಒಂದು ಹುಳ ಇರೋದ್ರಿಂದ ಅವು ಮೇಲಕ್ಕೆ ಹಾರದಂಥವ ಏನು ನೊರ್ಜಿನ ಗಾತ್ರದಲ್ಲಿ ಇರ್ತದೆ, ಹೆಚ್ಚು ಕಡಿಮೆ ಭಾಳ ಸಣ್ಣ ನೊಣ, ಭಾಳ ಒಂದು ನೊರ್ಜಿನ ಗಾತ್ರದ್ದು. ಸೊ ಇದನ್ನು ಕೂಡ ಭಾಳ ಇತ್ತೀಚಿನದರೊಳಗೆ ಈ ಮಿರಿಡ್ ತಿಗಣೆ ಮತ್ತು ಮಿಡ್ಜು ಇವು ಹತ್ತಿಯ ಉತ್ಪಾದಕತೆಯ ಮೇಲೆ ಈಗ ನಾನ್ ಬೀಟಿ ಬೀಟಿ ಹತ್ತಿ ಬರೋಕ್ಕಿಂತ ಮೊದಲು ಏನು ಕಾಯಿ ಕೊರಕಗಳು ಯಾವ ರೀತಿ ಹಾನಿ ಮಾಡ್ತಿದ್ದು ಆದ ಕೆಲಸ ಈಗ ಇವೆರಡು ಕೀಟಗಳು ಮಾಡ್ತಾ ಇದ್ದಾವೆ. ಸರ್, ಇದಕ್ಕೀಗ ನಾವು ಮೂಲ ನಿಯಂತ್ರಣಕ್ಕೆ ಹೋಗೋದಕ್ಕಿಂತ ಮೊದಲೇ ಇದಕ್ಕೆ ಕಾರಣ ಈಗ ನೀವು ಅದನ್ನ ಪ್ರಸ್ತಾಪ ಮಾಡಿದ್ದಕ್ಕೆ ಈಗ ಕೇಳ್ತೀನಿ, ಇದು ಹೆಚ್ಚಾಗೋದಕ್ಕೆ ಕಾರಣ ಏನಿರ್ಬೋದು? ಇವೆಲ್ಲ ಹಂಗೆ ಕೇಳಿದ್ರೆ ಮೊದಲೇ ಮೈನರ್ ಪೆಸ್ಟ್ಗಳ ತರ ಇದ್ದು ಆ ಪ್ರಮಾಣಕ್ಕೆ ಹಾನಿ ಮಾಡ್ತಿರ್ಲಿಲ್ಲ. ರಸ ಇರುವ ಕೀಟಗಳು ಒಂದು ಮಟ್ಟಕ್ಕೆ ಯಾವಾಗೂ ಇದ್ವು. ಬಟ್ ಇವೆಲ್ಲ ಈಗ ನೀವೇ ಮಿರಿಡ್ ತಿಗಣೆ ಆಯ್ತು, ಬೆಂಕಿ ಹುಳು, ಇವೆಲ್ಲ ಇವು ಈಗ ಪ್ರಮುಖ ಕೀಟಗಳಾಗೋದಕ್ಕೆ ಕಾರಣ ಏನು? ಕಾರಣ ಎಷ್ಟೇ ಅಂತಂದ್ರೆ ಈಗ ಬೀಟಿ ಹತ್ತಿ ಬರೋಕ್ಕಿಂತ ಮೊದಲು ನಾನ್ ಬೀಟಿ ಇತ್ತು. ಅವಾಗ ನಮ್ಮದು ಕೀಟಗಳ ಹತೋಟಿಗೆ ಪ್ರಮುಖವಾದಂಥ ಒಂದು ಆದ್ಯತೆ ಅದಕ್ಕಿತ್ತು ಅಂತಂದ್ರೆ ಕಾಯಿ ಕೊರಕಗಳ ಹತೋಟಿ. ಕಾಯಿ ಕೊರಕದ ಹತೋಟಿಗೆ ನಾವು ಸುಮಾರು 6-8 ಕೀಟನಾಶಕಗಳನ್ನು ಬಳಸ್ತಾ ಇದ್ದೀವಿ. ಸೊ ಅವಾಗ ಬಳಸುವಾಗ ಆಟೋಮೆಟಿಕ್ ಆಗಿ ಇಂಥ ಈ ಮಿರಿಡ್ ತೆಗಣೆ, ಮಿಡ್ಜ್ ಅಥವಾ ಇನ್ನಿತರ ರಾಸಾಯನಿಕ ಕೀಟಗಳು ಸಹಜವಾಗಿಯೇ ಹತೋಟಿ ಹಾಕ್ಕೊಂತ ಹೋಗ್ತಿದ್ದು. ಸೊ ಸಹಜವಾಗಿ ಹತೋಟಿ ಆಗ್ತಿದ್ದು. ಈಗ ಬೀಟಿ ಹತ್ತಿ ಬಂದ ಮೇಲೆ ಬೀಟಿ ಹತ್ತಿಯಿಂದ ನಾವು ಕಾಯಿ ಕೊರಕಗಳ ಹತೋಟಿಯ
ಏನು ಈಗ ವಿಶೇಷವಾಗಿ 2 ಥರದ ಕಾಯಿಕೊರಕಗಳನ್ನು ಹೆಲಿಯೋತಿಸ್ ಕಾಯಿಕೊರಕ ಅಥವಾ ಚುಕ್ಕೆ ಕಾಯಿಕೊರಕಗಳನ್ನು ನಾವು ಪರಿಣಾಮಕಾರಿ ಹತೋಟಿ ಆಗಿದ್ದಾವೆ. ಸೊ ಇದಕ್ಕಿಂತ ಮುಂಚಿತವಾಗಿ ನಾವು ಕೀಟನಾಶಕಗಳನ್ನು ಬಳಸ್ತಿದ್ದೀವಿ. ಸೊ ಆ ಕೀಟನಾಶಕಗಳ ಬಳಕೆಯಿಂದ ಇವು ಕೂಡ ಸಹಜವಾಗಿ ಹತೋಟಿ ಆಗ್ತಿದ್ವು. ಅದಕ್ಕಂಥೇಳಿ ಈಗ ಮೈನರ್ ಪೆಸ್ಟ್ ಇದ್ದದ್ದು ಈಗ ಮೇಜರ್ ಹಾಕೊಂಡು ಕುಂತವೆ. ಈಗ BT ಬಂದ್ಮೇಲೆ ನೀವು ಅದಕ್ಕೆ ಮಾಡೋದು ಬಿಟ್ಬಿಡ್ರಿ ರೈತರು. ಹೌದು, ಆವಾಗ ಇವೆಲ್ಲ ಮತ್ತೆ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಕು ಸಾಧ್ಯ ಆಗಿದೆ. ರೈತರ ಪರಿಸ್ಥಿತಿ ಬಾಣಲೆಯಿಂದ ಬೆಂಕಿಗೆ. ಈಗ ಅದು ಮೊದಲೇ ಅದಕ್ಕೆ ಹೊಡಿತಿದ್ರು, ಈಗ ಇದಕ್ಕೆ ಹೊಡಿಬೇಕು. ಒಟ್ಟಲ್ಲಿ 8 ಸಿಂಪಡಣೆ 8 ಬೇಕು. ಕೀಟನಾಶಕಗಳ ಸಂಖ್ಯೆ ಮತ್ತು ಅಷ್ಟೇ ಉಳಿದಿದೆ, ಅಷ್ಟೇ ಉಳ್ಕೊಂಡಿದೆ. ಯಾಕಂದ್ರೆ ರಸ ಇರುವಂಥ ಕೀಟಗಳು ಈಗ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದ್ದಾವೆ. ಯಾಕಂತಂದ್ರೆ ತಳಿಗಳು ಏನು ಮಾರ್ಕೆಟ್ನಿಂದ ಅಥವಾ ಏನು ಪ್ರೈವೇಟ್ ಕಂಪ್ನಿಯಿಂದ ಸಾಕಷ್ಟು ತಳಿಗಳೇನು ಬಂದು ಆ ತಳಿಗಳಲ್ಲಿ ನಿರೋಧಕತೆ ಇರೋದು ಒಂದು ಕಾರಣ. ಆ ನಿರೋಧಕತೆ ಯಾಕಂತಂದ್ರೆ ಇಳುವರಿ ಒಂದೇ ಗುರಿ ಇಟ್ಕೊಂಡು ಹಲವಾರು ಏನು ತಳಿಗಳನ್ನು ಅಥವಾ ಹೈಬ್ರಿಡ್ಗಳನ್ನು ಅಭಿವೃದ್ಧಿಪಡಿಸಿರ್ತಾರೆ. ಹಲವಾರು ತಳಿಗಳು ಈ ರಸವಂತ ಕೀಟಗಳಿಗೆ ಸಹಿಷ್ಣುತೆ ಹೊಂದದೇ ಇರತಕ್ಕಂಥ ತಳಿಗಳು ಇರ್ತವೆ, ಅಥವಾ ಸಹಿಷ್ಣುತೆ ಅಂತ ಅಥವಾ ನಿರೋಧಕತೆ ಇವು ಇಲ್ಲದೇ ಇರುವಂಥ ತಳಿಗಳು ಇರೋದ್ರಿಂದ ಮತ್ತೆ ರಸವರಂತ ವಿಶೇಷವಾಗಿ ಹಸಿರು ಜಿಗಿ, ಇವು ಮೆರಿಡ್ ತೆಗಿನೆ, ಮೆಡ್ಜು, ಇವೆಲ್ಲ ನೀವು ಕಾಂಡ ಕೊರಕ, ಇವೆಲ್ಲ ಈಗೇನು ಇತ್ತಿತ್ತಲಾಗಿ ಬಂದಂಥ ಹೈಬ್ರಿಡ್ ತಳಿಗಳಿಗೆ ಒಂದು ಹೆಚ್ಚು ಯಾಕೆ ಬಾಧೆ ಉಂಟಾಗ್ತದೆ ಅಂದರೆ ಅವೆಲ್ಲ ತಡ್ಕೊಳ್ಳುವಂಥ ಶಕ್ತಿ ಅಥವಾ ನಿರೋಧಕ ಶಕ್ತಿ ಇಲ್ಲದೆ ಇರೋದು, ವಾತಾವರಣದಲ್ಲಿ ಏರುಪೇರು ಆಗಿದ್ದಂಥದ್ದು ಬಲವಾದ ಕಾರಣ ಇರ್ಬೋದು. ಅಥವಾ ಮತ್ತು ಹೌದು, ಮಳೆ ವ್ಯತ್ಯಾಸ ಆಗ್ತಾ ಇದೆ, ಮಳೆ ಅನುಕೂಲಕರಂಥ ವಾತಾವರಣ, ಆಮೇಲೆ ಕಲ್ಟಿವೇಷನ್ ಪ್ರಾಕ್ಟೀಸಸ್, ಅಗ್ರಿಕಲ್ಚರ್ ಪ್ರಾಕ್ಟೀಸಸ್. ಈಗ ರೈತರು ಹಲವಾರು ಬಾರಿ ಏನು ಮಾಡ್ತಾರೆ, ವಿಶೇಷವಾಗಿ ಕಮಾಂಡ್ ಏರಿಯಾದೊಳಗೆ ಅನವಶ್ಯಕವಾಗಿ ನೀರು ಹಾಸೋದು, ಅನವಶ್ಯಕವಾಗಿ ಈಗ ಗೊಬ್ಬರ ಹಾಕೋದು, ಅವು ಕೂಡ ಒಂದು ಹೆಚ್ಚಿನ ಈ ಕೀಟಗಳ ಬೆಳವಣಿಗೆಗೆ ಒಂದು ಅನುಕೂಲ ಮಾಡಿಕೊಡ್ತವೆ. ಕ್ಯಾಪ್ಸ್ಬರ್ ಅಗ್ರಿ ಸೈನ್ಸ್ ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು, IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ F1, ಹೇಮಾವತಿ, C/R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ಭೂಮಿದೀಪ, ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಗ್ರೀನ್ ಪ್ಲಾಸ್ಟ್, ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. MSGP ನಗರ ಸಾವಯವ ಗೊಬ್ಬರ, ಅತಿ ಕಡಿಮೆ ಬೆಲೆಯಲ್ಲಿ ದ್ವಿಗುಣ ಪೋಷಕಾಂಶ ಹೊಂದಿದ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ.
ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಎಂಎಸ್ಜಿಪಿ ಕಾಂಪೋಸ್ಟ್. ಮೇಘ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘ ಡ್ರಿಪ್, ಸ್ಪ್ರಿಂಕ್ಲರ್, ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘ ಅಗ್ರೋಟೆಕ್. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ. ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ. ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ನೂಆಲ್ಗಿ ನ್ಯಾನೋ ಬಯೋಟೆಕ್, 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ. ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನೂಆಲ್ಗಿ ಸಾಯಿಲ್, ಎಲೆಗೆ ಸಿಂಪಡಿಸಲು ನೂಆಲ್ಗಿ ಫೋಲಿಯಾರ್ ಸ್ಪ್ರೇ. ಮೀನು, ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ. ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನೂಆಲ್ಗಿ. ಜೈನ್ಸ್, ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಈಗ ಸರ್, ನಾವು ಇನ್ನೊಂದು ಪ್ರಮುಖವಾದ ಅಥವಾ ಬಹಳ ಸುದ್ದಿಯಲ್ಲಿರುವಂಥ ಕೀಟ ಅಂದರೆ ಕಾಯಿ ಕೊರಕ. ಹತ್ತಿಯ ಕಾಯಿ ಕೊರಕ ಹೇಳೋದ್ರ ಬಗ್ಗೆ ಬಹಳಷ್ಟು ಬೇರೆ ಬೇರೆ ಸಂಶೋಧನೆ ಎಲ್ಲ ಬಹಳ ಮಹತ್ವ ಕೊಟ್ಟು ಅದ್ರ ಬಗ್ಗೆ ಮಾತಾಡೋಣ. ಈಗ ಪ್ರಮುಖವಾಗಿ ಹತ್ತಿಯನ್ನು ಬಾಧಿಸುವಂಥ ಕಾಯಿ ಕೊರಕಗಳು ಅಂತಂದರೆ 3 ಥರದ ಕಾಯಿ ಕೊರಕಗಳು. ಒಂದು ಹಿಲೆತಿಸ್ ಕಾಯಿ ಕೊರಕ, ಅಥವಾ ನಾವು ಈಗೇನು ಕಡ್ಲೆ ಮೇಲೆ ಏನು ಬರ್ತದಲ್ಲ ಹಸಿರು ಕೀಡೆ, ಆ ಕಾಯಿ ಕೊರಕ. ನಂತರ ಚುಕ್ಕೆ ಕಾಯಿ ಕೊರಕ. ನಂತರ ಬರುವಂಥ ಕೀಟ ಕಾಯಿ ಕೊರಕ ಅಂತಂದ್ರೆ ಗುಲಾಬಿ ಕಾಯಿ ಕೊರಕ. ಮೂರು ಥರದ ಕಾಯಿ ಕೊರಕಗಳು ಹತ್ತಿ ಮೇಲೆ ಬರ್ತವೆ, ಬಾಧೆ ಉಂಟು ಮಾಡ್ತವೆ. ಈಗ 2002 ನಂತರ ಇತ್ತೀಚೆಗೆ ನಾವು BT ಹತ್ತಿಯನ್ನು ಅಭಿವೃದ್ಧಿಪಡಿಸಿ ಈಗ ಸಾಕಷ್ಟು ತಳಿಗಳು ಮಾರ್ಕೆಟ್ನೊಳಗೆ ಲಭ್ಯದಾವೆ. ರೈತರು ಕೂಡ BT ಹತ್ತಿನೇ ಬೆಳೀತಾ ಇದ್ದಾರೆ. 95% ಕ್ಷೇತ್ರ BT ಹತ್ತಿಯಲ್ಲೇ ಆವರಿಸಿದೆ. ಆ ಒಂದು ಕಾರಣದಿಂದ ಈ 3 ಥರದ ಕಾಯಿ ಕೊರಕಗಳ ಪೈಕಿ ಹಿಲೆತಿಸ್ ಕಾಯಿ ಕೊರಕ ಮತ್ತು ಚುಕ್ಕೆ ಕಾಯಿ ಕೊರಕ ಇವುಗಳು ಒಂದು ಬಾಧೆ ಪರಿಣಾಮಕಾರಿಯಾಗಿ ಹತೋಟಿಯಾಗಿದೆ BT ಹತ್ತಿ ಬೆಳೆಯುವುದರಿಂದ. ಸೊ ಇವುಗಳ ಹತೋಟಿಗೆ ಏನು ರೈತರು ಈ ಮೊದಲು ಕೀಟನಾಶಕಗಳನ್ನು ಬಳಸ್ತಿದ್ರು, ಆ ಕೀಟನಾಶಕಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆದರೆ ಮತ್ತೊಂದು ಕಾಯಿ ಕೊರಕ, ಗುಲಾಬಿ ಕಾಯಿ ಕೊರಕ, ಇದು ಇತ್ತೀಚಿನ ವರ್ಷಗಳಲ್ಲಿ ಇದು ಬಹಳ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಇದು ಈಗ ನಿಮ್ಮ BT ಏನಿದೆ, ಬ್ಯಾಸಿಲಸ್ ಥುರಿಂಜಿಯನ್ಸಿಸ್, ಅದು ಗುಲಾಬಿ ಕಾಯಿ ಕೊರಕಕ್ಕೆ ಏನು ಸಂಬಂಧ ಇಲ್ಲ. ಗುಲಾಬಿ ಕಾಯಿ ಕೊರಕಕ್ಕೆ ಹತ್ತಿಗೆ ಸಂಬಂಧ ಇದೆ, ಆದರೆ ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಂಡಿದೆ ಇದು. ಹೌದು, ಮೊದಲೇ ಕೆಲವೊಂದು ವರ್ಷಗಳಲ್ಲಿ ಎಲ್ಲ 3 ಥರದ ಕಾಯಿ ಕೊರಕಗಳು ಪರಿಣಾಮಕಾರಿಯಾಗಿ ಹತೋಟಿ ಆಗ್ತಿದ್ವು. ಆದ್ರೆ ಇವು ಬರಬರ್ತೆ ಈಗ ಯಾಕಂತಂದ್ರೆ ಕಾರಣ ಇಷ್ಟೇ, ಈ ಗುಲಾಬಿ ಕಾಯಿ ಕೊರಕ
ಕೊನೆ ಹಂತದಲ್ಲಿ ಬರುವಂಥ ಕೀಟ ಅಂತಂದರೆ ಸುಮಾರು ಈಗ ನಮ್ಮ ಒಂದು ಉತ್ತರ ಕರ್ನಾಟಕ ಅಥವಾ ಈ ಹತ್ತಿ ಬೆಳೆಯುವ ಪ್ರದೇಶ ಅವಲೋಕನೆ ಮಾಡಿದಾಗ ಅಕ್ಟೋಬರ್ ನಂತರ ಗುಲಾಬಿ ಕಾಯಿ ಕೊರಕದ ಬಾಧೆ ಪ್ರಾರಂಭ ಆಗ್ತದೆ. ಅಕ್ಟೋಬರ್ ನಂತರ ಅಲ್ಲಿವರೆಗೆ ಮಟ್ಟ ಏನಾಗ್ತೈತೆ ಅಂತಂದ್ರೆ ಏನು ಹತ್ತಿ ಗಿಡದಲ್ಲಿ ಒಂದು ವಿಷಕಾರಕ ಪದಾರ್ಥ ಕ್ರೈ ಪ್ರೋಟೀನ್ ಅಂತ ಏನಿರ್ತೀವಿ, ಟಾಕ್ಸಿಕ್ ಪ್ರೋಟೀನು ಉತ್ಪಾದಕತೆ ಕುಂಠಿತ ಆಗ್ತದೆ. ಹಾಂ, ಈಗ 100 ದಿವಸಗಳ ನಂತರ ಏನಾಗ್ತದೆ, ಸುಮಾರು 80ರಿಂದ 100 ದಿವಸಗಳು ಇದ್ದಾಗ ಎಕ್ಸ್ಪ್ರೆಷನ್ ಆಫ್ ಕ್ರೈ ಪ್ರೋಟೀನ್ ಈ ಪ್ಲಾಂಟ್ನೊಳಗೆ ಡಿಕ್ಲೈನೇಷನ್ ಆಗ್ತದೆ. ನಮ್ಮ ವೀಕ್ಷಕರು ಕೇಳೋದು ಅಂದ್ರೆ ಈ ಬಿಟಿ ಹತ್ತಿ ಬ್ಯಾಸಿಲಸ್ ತುರಿಂಜಿಯನ್ಸಿಸ್ ಏನು ಬ್ಯಾಕ್ಟೀರಿಯಾ ಸೇರಿಸಿದರೆ ಅದು ಆ ಪ್ರೋಟೀನ್ ಅನ್ನ ಪ್ರೋಟೀನ್ ಅನ್ನು ಬಿಡುಗಡೆ ಮಾಡುತ್ತೆ. ಅದು ಈ ಹುಳಕ್ಕೆ ವಿಷ. ಹಾಗಾಗಿ ಅದು ಇದ್ದ ಅಲ್ಲಿವರೆಗೆ ಬಿಟಿ ಕಾಟನ್ ಮೂಲ ತತ್ವ ಇದೇನೆ, ಗಿಡನೇ ವಿಷ ಆಗಿರುತ್ತೆ ನೈಸರ್ಗಿಕವಾಗಿ ಆ ಜೀನ್ನಿಂದಾಗಿ. ಅದರಿಂದಾಗಿ ಇದು ನಮ್ಮ ಕೀಟ ನಿಯಂತ್ರಣದಲ್ಲಿರುತ್ತೆ. ಆದರೆ ತಾವು ಹೇಳ್ತಾ ಇರೋದು 100 ದಿನ ಆದ್ಮೇಲೆ ಅದರದ್ದು ಶಕ್ತಿ ಕಡಿಮೆ ಆಗ್ತದೆ. ಸುಮಾರು 85 ದಿವಸಗಳಂತ ಹೇಳ್ತಾರೆ. ಆದರೆ ಯಾವಾಗ ಭೂಮಿಯಲ್ಲಿ ತೇವಾಂಶದ ಕೊರತೆ ಅಥವಾ ಸಾರಜನಕದ ಕೊರತೆ ಉಂಟಾಗ್ತದೆ, ಅದರದ್ದು ಎಕ್ಸ್ಪ್ರೆಷನ್ ಆಫ್ ಕ್ರೈ ಪ್ರೋಟೀನ್ ಡಿಕ್ಲೈನೇಷನ್ ಭಾಳ ಫಾಸ್ಟ್ ಆಗ್ತದೆ. ಭಾಳ ಫಾಸ್ಟ್ ಆಗ್ತದೆ. ಏನು ಆ ಕೀಟಗಳನ್ನು ಕೊಲ್ಲುವಂಥ ಒಂದು ವಿಷಕಾರಕ ಪದಾರ್ಥ ಗಿಡದಲ್ಲಿ ಏನು ಉತ್ಪಾದಕತೆ ಆಗ್ತದೆ ಅದು ಫಾಸ್ಟಾಗಿ ಅದು ಕಡಿಮೆ ಆಗ್ತದೆ. ಅದಕ್ಕೆ ಭೂಮಿಯೊಳಗೆ ನಾವು ಬಿಟಿ ಹತ್ತಿ ಒಳಗೆ ತೇವಾಂಶದ ಕೊರತೆ ಅಥವಾ ಸಾರಜನಕ, ಅದಕ್ಕೆ ನಾವು ಈ ಸಾರಜನಕ ಅಪ್ಲಿಕೇಶನ್ ಮೊದಲಿಗೆ 50% ಏನೋ ಬಿತ್ತುವ ಹಂತದೊಳಗೆ, ಆಮೇಲೆ ಸುಮಾರು 50ರಿಂದ 60 ದಿವಸದೊಳಗೆ ಅನದರ್ 25%, ಮುಂದೆ 80ರಿಂದ 90 ದಿವಸಗಳ ಕಾಲಾವಧಿಯಲ್ಲಿ ಅನದರ್ 25%. ಅದಕ್ಕೆ ಅದನ್ನು ನಾವು ಸ್ಪ್ಲಿಟ್ ಡೋಸೇಜ್ ಹೇಳೋದು. ಅದಕ್ಕೆ ಈ ಡಿಕ್ಲೈನೇಷನ್ ಆಫ್ ಟೆಕ್ನಾಲಜಿ ಏನು ತಪ್ಪೇನಿಲ್ಲ. ಅದು ಅಲ್ಲಿ ಹಂತಕ್ಕೆ ಹೋಗೋ ತನಕ ಅದರ ಪ್ರಮಾಣ ಉತ್ಪಾದನೆ ಕುಂಠಿತ ಆಗ್ತದೆ. ಆದ್ರೆ ಆ ಟೈಮಿಗೆ ಗುಲಾಬಿ ಕಾಯಿ ಕೊರಕದ ಬಾಧೆ ಪ್ರಾರಂಭ ಆಗ್ತದೆ. ಆ ಒಂದು ಗುಲಾಬಿ ಕಾಯಿ ಕೊರನ್ನು ಕೊಲ್ಲುವಷ್ಟು ಪ್ರಮಾಣ ಕ್ರೈ ಪ್ರೋಟೀನ್ ಇರುವುದಿಲ್ಲ ಗಿಡದೊಳಗೆ, ಇರೋದಿಲ್ಲ. ಯಾಕಂದ್ರೆ ಮಿನಿಮಮ್ ಇಷ್ಟೇ ಪ್ರಮಾಣದೊಳಗೆ ಆ ಕ್ರೈ ಪ್ರೋಟೀನ್ ಉತ್ಪಾದಕತೆ ಆಗ್ಬೇಕಂತ ಇರ್ತೈತೆ ಅದು. ಆಮೇಲೆ ಇನ್ನೊಂದು ಏನಾಗ್ತೈತಿ, ಹೆಚ್ಚಿನ ಪ್ರಮಾಣದ ಕ್ರೈ ಪ್ರೋಟೀನ್ ಎಕ್ಸ್ಪ್ರೆಷನ್ ಆಗೋದು ಎಲಿ ಒಳಗೆ. ನಾವು ಈ ಹೂವು ಮೊಗ್ಗುದೊಳಗೆ ಅಷ್ಟು ಪ್ರಮಾಣ ಇರೋದಿಲ್ಲ. ಸೊ ಎಲಿ ಒಳಗನ ಕಡಿಮೆ ಆದಾಗ ಹೂ ಮೊಗ್ಗುಗಳು ಇನ್ನೂ ಕಡಿಮೆ ಇರ್ತದೆ. ಒಳೆ ಸೊಳ್ಳೆಗಳು. ಸೊ ಆಗೋದಿಲ್ಲ ಅದು. ಸೊ ಯಾವಾಗ ಒಂದು ಪೆಸ್ಟು ಕಂಟಿನ್ಯೂಸ್ ಆಗಿ ಲೋ ಟಾಕ್ಸಿಸಿಟಿಗೆ ಎಕ್ಸ್ಪೋಸ್ ಆಯ್ತಂತಂದ್ರೆ ಸಹಜವಾಗಿ ನಿರೋಧಕ ಶಕ್ತಿಯನ್ನು ಬೆಳೀತದೆ. ಆ ಥರ ಇದು ಗುಲಾಬಿ ಕಾಯಿ ಕೊರಕೆ. ಹಿಲಿಯೋತಿಸ್ ಮತ್ತು ಚುಕ್ಕೆ ಕೊರಕೆ ಯಾಕಂದ್ರೆ ಪ್ರಾರಂಭಿಕ ಹಂತದಲ್ಲಿ ಬರುವಂಥ ಕೀಟಗಳು. ಸೊ ಅವಾಗ ಈ ಗಿಡದೊಳಗೆ ಈ ವಿಷಕಾರಕ ಈಗ ನೀವು ಹೇಳುದು, ಈಗ ಗಿಡದಲ್ಲಿ ಮೊದಲೊಂದು ಸ್ವಲ್ಪ ಕಾಯಿ ಬಿಡ್ತದ, ಆಮೇಲೆ ಕಾಯಿ ಬಿಡ್ತದ. ಮೊದಲನೇ ಹಂತ ಇದ್ದಾಗ ನಮಗೆ ಕಾಯಿ ಮೇಲೆ ಇದು ಬರುವುದಿಲ್ಲ. ಪ್ರಾರಂಭಿಕ ಹಂತದಲ್ಲಿ ಸ್ಟಾರ್ಟ್ ಆಗುವುದು ಚುಕ್ಕೆ ಕಾಯಿ ಕೊರಕ. ಯಾಕಂದ್ರೆ ಸ್ಕ್ವೇರ್ಸ್ ಅದಕ್ಕಿಂತ ಮೊದಲದು ಈ ಸ್ಕ್ವೇರ್ ಫಾರ್ಮೇಷನ್ ಅಂದ್ರೆ ಉರುಳು ಬಿಡುಕ್ಕಿಂತ ಪ್ರಾರಂಭಿಕ ಹಂತದಲ್ಲೇ ಈ ಟ್ಯಾಕ್ಸ್ ಶೂಟ್ ಬೋರರ್. ಯಾಕಂದ್ರೆ ಎಲೆಗಳ 2 in 1. ಈ ಮೊಗ್ಗುಗಳು ಪ್ರಾರಂಭಿಕ ಮುಂಚಿತವಾಗಿ ಏನಾಗ್ತೈತಿ ಅಂತಂದ್ರೆ ಈ ಕಾಂಡದ ತುದಿ ಭಾಗದಲ್ಲೇ ಹೊಡೆದ್ರಿಂದ ಕಾಂಡ ಏನು ಬಾಡಿ ಹೋಗ್ತದೆ. ನಂತರ ಸ್ಕ್ವೇರ್ಸ್ ಫಾರ್ಮೇಷನ್ ಅಂದ್ರೆ ಉರುಳು ಉತ್ಪಾದಕತೆ ಯಾವಾಗ ಪ್ರಾರಂಭ ಆಗ್ತದೆ ಆವಾಗ ಉರುಳನ್ನ ಆ ಹಂತದ ಬಾಧೆ ಪ್ರಾರಂಭ ಆಗ್ತದೆ. ಇಲ್ಲ ಅದಕ್ಕಿಂತ ಮೊದಲೇ ಸ್ಕ್ವೇರ್ಸ್ ಅಂತೇನು ಉರುಳು ಅಂತೇನು ನಾವು ಅದರೊಳಗೆ ಅದು ತೂತು ಹೊಡಿದ್ರಿಂದ ಏನಾಗ್ತದೆ, ಮೊಗ್ಗು ಏನು ಸ್ಕ್ವೇರ್ಸದ್ದು ಬ್ರ್ಯಾಕ್ಸ್ ಏನತ್ತವಲ್ಲ ಈಗ ಉಚ್ಚುಗೋತವೆ ಅಂದ್ರೆ ಅದಕ್ಕೆ ಫ್ಲೇರಪ್ ಅಂತೇವೆ ನಾವು. ಅದಕ್ಕೆ ಫ್ಲೇರಪ್ ಆಗಿ ಮುಂದೆ ಉದುರು ಹೋಗ್ತವೆ. ನಂತರ ಕಾಯಿ ಬೆಳವಣಿಗೆ ಅಥವಾ ಹೂವು ಮತ್ತು ಕಾಯಿಗಳ ಬೆಳವಣಿಗೆ ಹಂತದಲ್ಲಿ ಹೆಲಿಕೋವರಪ ಅಂದ್ರೆ ಹಸಿರು ಇದು ಏನು ಚುಕ್ಕೆ ಕಾಯಿ ಕೊರಕ ಮೊದಲೇ ಬಂದ್ಬಿಡ್ತದೆ. ಇಲ್ಲ ನಂತರ ಹೆಲಿಕೋವರಪ ಕಾಯಿ ಕೊರಕೆ ಪ್ರಾರಂಭ ಆಗ್ತದೆ. ಹೆಲಿಕೋವರಪದ್ದು ಏನು ಮಾಡ್ತದೆ ಅಂತಂದ್ರೆ ಬೆಳವಣಿಗೆ ಹಂತದಲ್ಲಿ ಕಾಯಿ ಏನು ಅದು ಮಿಡಿಕಾಯಿ ಅಂತ ನೋಡಿ, ಅಲ್ಲಿ ತೂತು ಕೊರೆದು ಅರ್ಧ ಶರೀರವನ್ನು ಒಳಗೆ ತುರುಕಿ ಒಳಗಿನ ತಿರುಳನ್ನು ತಿಂತದೆ. ನಂತರ ಮತ್ತೆ ಬೇರೆ ಕಾಯಿ ಅದು ಅರ್ಧ ಶರೀರವನ್ನು ಅದರೊಳಗೆ ತುರುಕಿ ಒಳಗಿನ ತಿರುಳನ್ನು ತಿಂತದೆ. ನಂತರ ಮತ್ತೆ ಹೊರಗೆ ಬಂದು ಮತ್ತೊಂದು ಕಾಯಿ
ಈ ಥರ ಡ್ಯಾಮೇಜ್ ಮಾಡ್ತದೆ ಅದು. ಇದಾದ್ರೆ ಪೂರ್ತಿ ಒಳಗೋಗಿ ತಿನ್ನುವಂಥದ್ದು. ಹಾಂ, ಇದೆಲ್ಲ ಈ ಹಂತದೊಳಗೆ ಏನಾಗ್ತತಿ ನಮ್ಮಲ್ಲಿ ಈ ಗಿಡದೊಳಗೆ ಈ ಎಕ್ಸ್ಪ್ರೆಷನ್ ಆಫ್ ಕ್ರೈ ಪ್ರೋಟೀನ್ ಅಂತೇಳಿ ಸಾಕಷ್ಟು ಪ್ರಮಾಣದಲ್ಲಿ ಇರ್ತೈತಿ, ವಿಷಕಾರಕ ಪ್ರೋಟೀನ್. ಸೊ ಹೀಗಾಗಿ ಅವು ಯಾವಾಗ ತಿನ್ನಕ್ಕೆ ಪ್ರಯತ್ನ ಮಾಡ್ತವೆ ಆವಾಗ ಸಹಜವಾಗಿಯೂ ಸತ್ತು ಹೋಗ್ತವೆ. ಸೊ ಆ ಹಂತದೊಳಗೆ ಗುಲಾಬಿ ಕಾಯಿ ಕೊರಕೆ ಇರುವುದಿಲ್ಲ ಅಲ್ಲಿ, ಹಾಂ ಎಸ್ಕೇಪ್. ಮುಂದೆ ಗುಲಾಬಿ ಕಾಯಿ ಕೊರಕದ ಬಾಧೆ ಯಾವಾಗ ಪ್ರಾರಂಭ ಆಗೋದು ಅಂದ್ರೆ ನಾ ಹೇಳಿದ್ನಲ್ಲ ಅಕ್ಟೋಬರ್ ನಂತರ, ಆ ಹೊತ್ತಿಗೆ ಏನಾಗ್ತತಿ ನಮ್ಮಲ್ಲಿ ಪ್ರೋಟೀನ್ ಪ್ರಮಾಣ ಕಡಿಮೆ ಇರ್ತದೆ. ಸೊ ಅದಕ್ಕೆ ಅದು ಬದುಕಿ ಉಳುವಂಥ ಸಾಧ್ಯತೆ, ಬದುಕಿ ಉಳಿತದೆ ಮತ್ತು ಬಾಧೆಯನ್ನು ಮುಂದುವರಿಸ್ತದೆ. ಸೊ ಇನ್ನೊಂದು ನಮ್ಮ ರೈತರಲ್ಲಿ ಇನ್ನೊಂದು ತಿಳುವಳಿಕೆ ಏನಂತಂದ್ರೆ, ಬಿ ಟಿ ಅಂತಂದ್ಕೊಳ್ಳೆ ಸಹಜವಾಗಿ ಎಲ್ಲ ಕಾಯಿಕುರಿಗಳು ಹತೋಟಿ ಆಗ್ತಾವೆ ಅಂತ ರೈತರಲ್ಲಿ ಅನಿಸಿಕೆ ಇರ್ತದೆ. ಆದರೂ ಗುಲಾಬಿ ಕಾಯಿಕೊರಕ ನಿರೋಧಕ ಶಕ್ತಿಯನ್ನು ಹೊಂದಿರೋದ್ರಿಂದ ಮತ್ತೆ ಅದು ಬದುಕಿ ಉಳಿದು ಬಾಧೆಯನ್ನು ಮುಂದುವರಿಸ್ತದೆ. ಆಮೇಲೆ ಕೊನೆ ಹಂತದೊಳಗೆ ಅಷ್ಟೊತ್ತಂದ್ರೆ ಈ ಪ್ರಾರಂಭಿಕ ಹಂತದಲ್ಲಿ ಏನು ಬೆಳವಣಿಗೆ ಹೊಂದಿರತಕ್ಕಂಥ ಕಾಯಿಗಳು ಒಡಿಲಿಕ್ಕೆ ಪ್ರಾರಂಭ ಆಗಿರ್ತವೆ. ಹತ್ತಿ ಯಾವಾಗ ಒಡಿಲಿಕ್ಕೆ ಪ್ರಾರಂಭ ಆಯಿತು, ರೈತರು ಒಂದು ಅನಿಸಿಕೆ ಏನಪ್ಪ ಅಂತಂದ್ರೆ ಇನ್ನೇನು ಕೀಟನಾಶಕಗಳ ಬಳಕೆ ಅವಶ್ಯ ಇಲ್ಲ ಅನ್ನೋದೊಂದು ಅನಿಸಿಕೆ ಇರ್ತದೆ. ಸೊ ಆವಾಗ ಗುಲಾಬಿ ಕಾಯಿಕೊರಕದ ಹತೋಟಿಗೆ ಯಾವುದೇ ಸಸ್ಯ ಸಂರಕ್ಷಣೆಗಳನ್ನು ರೈತರು ತೆಗೆದುಕೊಳ್ಳದೇ ಇರೋದು ಕೂಡ ಒಂದು ಪ್ರಬಲವಾದಂಥ ಕಾರಣ. ಮೊದಲೇ ಸರಿ, ಇವು ಕಾಯಿಕೊರಕಗಳಿಗೆ ಏನಾದ್ರು ತಳಿಯ ಪ್ರಿಫರೆನ್ಸು ಅಥವಾ ಇದು ಬ್ಯಾಡ್ ನನಗೆ ಅಂತ ಹೇಳಿದ ಆ ಥರದ್ದು ಏನಾದ್ರು ಇದೆಯಾ ಪ್ರಿಫರೆನ್ಸು? ಅಲ್ಲೇ ಒಂದು ನಮಗೆ ಹೈಬ್ರಿಡ್ಸಿಗೂ ತಳಿಗಳಿಗೂ ಅಲ್ಲ, ಈಗ ನಾವು ಮೀಡಿಯಮ್ಮು, ಶಾರ್ಟು ಅಥವಾ ಲಾಂಗ್ ಡ್ಯೂರೇಷನ್ ಹ್ಯಾಬಿಟ್ಸ್ ನಾರ್ಮಲಿ ನಾವು ರೈತರಿಗೆ ಹೇಳುವಾಗ ಶಾರ್ಟ್ ಡ್ಯೂರೇಷನ್ ಅಥವಾ ಮೀಡಿಯಮ್ ಡ್ಯೂರೇಷನ್ ಹ್ಯಾಬಿಟ್ಸನ್ನು ಹಾಕ್ರಿ ಅಂತ, ಯಾಕಂದರೆ ಎಸ್ಕೇಪ್ ಆಗ್ತವೆ. ಈಗ ಲಾಂಗ್ ಡ್ಯೂರೇಷನ್ ಹ್ಯಾಬಿಟ್ ಅಂದರೆ HB ಹ್ಯಾಬಿಟ್ಸ್, ಉದ್ದ ತಳಿಗಳಂತ ಏನು ಹೇಳ್ತೀವಲ್ಲ, ಅವ್ರ ಕಾಲಾವಧಿ 180ರಿಂದ 200, ನೀರಾವರಿ ಪ್ರದೇಶದೊಳಗೆ 220 ದಿವಸ ಮಟ್ಟನೂ ಹೋಗ್ತದೆ. 220 ಇಳುವರಿ ಪ್ರಮಾಣ ಬರಬಹುದು. ಬಟ್ ಹೆಚ್ಚಿನ ಒಂದು ತದನಂತರ ಏನು ಕೊನೆ ಹಂತದಲ್ಲಿ ಏನು ಕಾಯಿಗಳು ಬೆಳವಣಿಗೆ ಹೊಂತವೆ, ಹೆಚ್ಚು ಕಡಿಮೆ ಎಲ್ಲ ಗುಲಾಬಿ ಕಾಯಿಕೊರಕ ಬಾಧೆಗೆ ತುತ್ತಾಗ್ತವೆ. ಅದೇ ನಾವು ಮಧ್ಯಮ ಕಾಲಾವಧಿ ಅಥವಾ ಅಲ್ಪಾವಧಿ ಕಾಲಾವಧಿ ತಳಿಗಳು ಏನಾಗ್ತವೆ, ಗುಲಾಬಿ ಕಾಯಿಕೊರಕದ ಬದಲು ಹೊತ್ತಿಗೆ ಹೆಚ್ಚಿನ ಒಂದು ಪ್ರಮಾಣದ ಅಂದರೆ ಸುಮಾರು 70ರಿಂದ 80% ಕಾಯಿಗಳು ಎಲ್ಲ ಬಲಿತು ಆ ಬಾಧೆಯನ್ನು ತಪ್ಪಿಸ್ಕೋತವೆ. ಅದಕ್ಕೆ ನಾವು ಹತೋಟಿ ಕ್ರಮದೊಳಗೆ ನಾವು ಅಲ್ಪಾವಧಿ ಅಥವಾ ಮಧ್ಯಮ ಕಾಲಾವಧಿ ತಳಿಗಳನ್ನು ನೀವು ಬಿತ್ತನೆ ಮಾಡಬೇಕು ಅಂತ ನಾವು ಹೇಳ್ತಿರ್ತೀವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.